ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ. ನಿಮಗೆಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ದಿನನಿತ್ಯದ ಸಂಭಾಷಣೆಯಲ್ಲಿ ಅನೇಕ ಬಾರಿ ನಾನು ಇಂಗ್ಲೀಷ್ನ ಕಲಿಯಬೇಕಂತಂದು ಯೋಚಿಸ್ತಾ ಇದ್ದೀನಿ. ನಾನೊಂದು ಬಿಸ್ನೆಸ್ಸನ್ನು ಆರಂಭಿಸಬೇಕಂತಂದು ಯೋಚನೆ ಮಾಡ್ತಾ ಇದ್ದೀನಿ. ನೀವು ಆ ಕೆಲಸವನ್ನು ಮಾಡದೆ ಈಗ ಬೇರೆ ದಾರಿನೇ ಇಲ್ಲ. ನೀವೀಗ ಇಂಗ್ಲೀಷನ್ನು ಕಲಿಯೋದನ್ನು ಬಿಟ್ಟು ಬೇರೆ ದಾರಿನೇ ಇಲ್ಲ. ಈ ರೀತಿಯಾಗಿ ಅನೇಕ ವಾಕ್ಯಗಳನ್ನು ನೀವು ನಿಮ್ಮ ಸಂಭಾಷಣೆಯಲ್ಲಿ ಮಾತನಾಡ್ತಾ ಇರ್ತೀರ. ಹಾಗಾದರೆ ಈ ರೀತಿಯ ಕನ್ನಡ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ನಾವು ಮಾತನಾಡ್ಬೋದು ಅಂತನ್ನೋದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಷಯಗಳನ್ನ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಇಂಗ್ಲೀಷ್ನಲ್ಲಿ ಕೆಲವೊಂದಿಷ್ಟು ಸ್ಟ್ರಕ್ಚರ್ಗಳ ಮೂಲಕ ಈ ರೀತಿಯ ವಾಕ್ಯಗಳನ್ನು ಸುಲಭವಾಗಿ ನಾವು ಮಾತನಾಡ್ಬೋದು. ಇವುಗಳನ್ನು ಕಲಿತು ನೀವು ಅಪ್ಲೈ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಇಂಗ್ಲೀಷನ್ನು ಸುಲಭವಾಗಿ ನೀವು ಮಾತನಾಡಲಿಕ್ಕೆ ಕಲಿಬಹುದು. ವೆಲ್ ಫ್ರೆಂಡ್ಸ್, ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಇಂಗ್ಲೀಷ್ ಸ್ಟ್ರಕ್ಚರ್ಸ್ಗೆ ಸಂಬಂಧಪಟ್ಟಂಥ ಈ ವಾಕ್ಯಗಳನ್ನು ಇವತ್ತು ನಾವು ಕಲಿಯೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸುಲಭವಾಗಿ ಕನ್ನಡದ ಮೂಲಕ ನೀವು ಇಂಗ್ಲೀಷನ್ನು ಕಲಿಯಬೇಕು ಅಂತಂದರೆ ಈ ಒಂದು ಚಾನಲನ್ನು ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ ಫ್ರೆಂಡ್ಸ್, ಹಾಗಾದರೆ ಈಗ ನೋಡಿ, ನಾನು MNC ಕಂಪನಿಯಲ್ಲಿ ಕೆಲಸ ಮಾಡಬೇಕಂತಂದು ಯೋಚಿಸುತ್ತಿದ್ದೇನೆ. ನಾನೊಂದು ಹೊಸ ವ್ಯಾಪಾರವನ್ನು ಆರಂಭಿಸಬೇಕಂತಂದು ಯೋಚಿಸುತ್ತಿದ್ದೇನೆ. ಈ ರೀತಿ ನಾನು ಅದನ್ನು ಮಾಡಬೇಕಂತಂದು ಯೋಚನೆ ಮಾಡ್ತಾಯಿದ್ದೀನಿ, ನಾನು ಇದನ್ನು ಮಾಡಬೇಕಂತಂದು ಯೋಚನೆ ಮಾಡ್ತಾಯಿದ್ದೀನಿ, ಅಥವಾ ಅವರು ಆ ರೀತಿಯಾಗಿ ಮಾಡಬೇಕಂತಂದು ಯೋಚನೆ ಮಾಡ್ತಾ ಇದ್ದಾರೆ, ಅವಳು ಈ ರೀತಿಯಾಗಿ ಮಾಡಬೇಕು ಅಂತಂದು ಯೋಚನೆ ಮಾಡ್ತಾ ಇದ್ದಾಳೆ ಅಂತಂದು ನಾವು ವಾಕ್ಯಗಳನ್ನು ಏನು ಮಾತನಾಡ್ತಾ ಇರ್ತೀವಿ. ಈ ವಾಕ್ಯಗಳನ್ನು ಮಾತನಾಡಲಿಕ್ಕೆ ಇಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಬರುತ್ತೆ. ಸೆಂಟೆನ್ಸ್ ಸ್ಟ್ರಕ್ಚರ್ ಬಂದುಬಿಟ್ಟು ಫಸ್ಟ್ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಅಂತಂದು ನಿಮ್ಗೆ ಗೊತ್ತಿದೆ, ಐ, ಯು, ವಿ, ದೇ, ಹಿ, ಸಿ, ಇಟ್. ಆಮೇಲೆ ಥಿಂಕಿಂಗ್ ಆಫ್ ಅಂತಂದು ಯೂಸ್ ಮಾಡಬೇಕು. ಪ್ಲಸ್ V1ಗೆ ನಾವು ING ಫಾರ್ಮನ್ನು ಹಚ್ಚಬೇಕಾಗತ್ತೆ. ಓಕೆ, ಅಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ರೂಪವನ್ನು ಇಲ್ಲಿ ನಾವು ಯೂಸ್ ಮಾಡಬೇಕು. ಈಗ ಯೋಚನೆ ಮಾಡ್ತಾ ಇದ್ದೀರಿ ಅಂತಂತಂದರೆ ನೀವು ಆ್ಯಮ್, ಈಸ್, ಆರ್ಗಳನ್ನು ಬಳಸಬೇಕು. ನಾನು ಮಾಡ್ತಾ ಇದ್ದೆ ಅಂತಂತಂದು ಹೇಳಲಿಕ್ಕೆ ವಾಸ್ ಮತ್ತು ವರನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ವೆಲ್, ಈಗ ಇವೆಲ್ಲವೂ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಂಥ ವಾಕ್ಯಗಳು. ಆದ್ದರಿಂದ ನೀವಿಲ್ಲಿ ಆ್ಯಮ್, ಈಸ್, ಆರ್ಗಳನ್ನು ಬಳಸ್ಬೋದು. ನಿಮ್ಗೆ ಗೊತ್ತೇ ಇದೆ ಆ್ಯಮ್, ಈಸ್, ಆರ್ಗಳನ್ನು ಯಾವ ರೀತಿಯಾಗಿ ಬಳಸಬೇಕು ಅಂತಂದು ನಾನು 11 ಡೇಸ್ ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಸೀರೀಸ್ನಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡಬೇಕಾದ್ರೆ ನಿಮಗೆ ನಾನು ಹೇಳಿದ್ದೀನಿ. ವೆಲ್, ನೀವೇನಾದರೂ ಆ ವಿಡಿಯೋಸ್ಗಳನ್ನ ನೋಡಿಲ್ಲ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಈಗ ಮೇಲೆ ಕಾಣ್ತಾ ಇರುವಂಥ ಐಕಾನ್ ಬಟನ್ ಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಾನು ಮಾಡಿದಂತಹ ವಿಡಿಯೋ ಇದೆ, ಅದನ್ನ ನೀವು ವಾಚ್ ಮಾಡ್ಬೋದು. ವೆಲ್ ಫ್ರೆಂಡ್ಸ್, ಸೊ ಹಾಗಾದರೆ ಈಗ ಬನ್ನಿ ಈ ಸೆಂಟೆನ್ಸ್ ಯಾವ ರೀತಿಯಾಗಿ ಆಗ್ತವೆ ನೋಡೋಣ. ಈಗ ನಾನು ಒಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಂತಂದು ಯೋಚಿಸ್ತಾ ಇದ್ದೀನಿ. ಓಕೆ, ಈಗ ಇದನ್ನು ನಾವು ಮಾಡಲಿಕ್ಕೆ ಫಸ್ಟಿಗೆ ಸಬ್ಜೆಕ್ಟ್ ಬಂದುಬಿಟ್ಟು ಐ. ಓಕೆ, ಅಂದರೆ ನಾನು. ನೆಕ್ಸ್ಟ್ ಐ ಬಂದಾಗ ಆಬ್ವಿಯಸ್ಲಿ ಏನು ಬರುತ್ತೆ, ಆ್ಯಮ್, ಈಸ್, ಆರ್ದಲ್ಲಿ ಆ್ಯಮ್ ಬರುತ್ತೆ. ಐ ಆ್ಯಮ್ ಯೋಚಿಸ್ತಾ ಇದ್ದೀನಿ ಅಂತಲಿಕ್ಕೆ ಥಿಂಕಿಂಗ್ ಆಫ್. ಆ್ಯಂಡ್ ದೆನ್ ಏನು ಯೋಚನೆ ಮಾಡ್ತಾ ಇದ್ದೀನಿ, ಕೆಲಸ ಮಾಡಬೇಕಂತಂದು ಯೋಚನೆ ಮಾಡ್ತಾ ಇದ್ದೀನಿ. ವರ್ಕಿಂಗ್ ಇನ್ MNC ಕಂಪನಿ. ಓಕೆ, ಐ ಆಮ್ ಥಿಂಕಿಂಗ್ ಆಫ್ ವರ್ಕಿಂಗ್ ಇನ್ MNC ಕಂಪನಿ. ನಾನೊಂದು ಹೊಸ ಕಂಪ್ನಿಯಲ್ಲಿ ಅಂದರೆ MNC ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಂತಂದು ನಾನು ಯೋಚಿಸ್ತಾ ಇದ್ದೀನಿ. ಎಸ್, ಈ ರೀತಿ. ನೆಕ್ಸ್ಟ್ ಈ ಸೆಂಟೆನ್ಸ್ ನೋಡಿ, ನಾನೊಂದು ಹೊಸ ವ್ಯಾಪಾರವನ್ನು ಆರಂಭಿಸಬೇಕಂತಂದು ಯೋಚಿಸ್ತಾ ಇದ್ದೀನಿ. ವೆಲ್, ಅಂದರೆ ನೀವು ವ್ಯಾಪಾರ ಮಾಡ್ತಾ ಇರ್ತೀರಿ, ಯಾವುದೇ ಕಾರಣಕ್ಕೆ ಈಗ ಬಿಸ್ನೆಸ್ ಈಗ ಕಡಿಮೆ ಬರ್ತಾ ಇದೆ, ಕೋವಿಡ್ ಕಾರಣದಿಂದ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ. ಆದ್ದರಿಂದ ನೀವೇನು ಯೋಚಿಸ್ತಾ ಇದ್ದೀರಿ, ಈ ಬಿಸ್ನೆಸ್ಸನ್ನು ಬಿಟ್ಟು ಬೇರೆ ಒಂದು ಬಿಸ್ನೆಸ್ಸನ್ನು ಆರಂಭಿಸ್ಬೇಕಂತಂದು ಯೋಚನೆ ಮಾಡ್ತಾಯಿದ್ದೀರಿ. ಅವಾಗ ನೀವೇನಂತೀರಿ, ನಾನೊಂದು ಹೊಸ ಬಿಸ್ನೆಸ್ಸನ್ನು ಆರಂಭಿಸ್ಬೇಕಂತಂದು ಯೋಚನೆ ಮಾಡ್ತಾಯಿದ್ದೀನಿ. ಸೊ ಅವಾಗ ಅದನ್ನ ಹೇಳಬೇಕಾದ್ರೆ ಐ ಆಮ್ ಥಿಂಕಿಂಗ್ ಆಫ್, ಈಗ ಆರಂಭಿಸು ಅಂತಂತನ್ಲಿಕ್ಕೆ ಏನು ಬರುತ್ತೆ, ಸ್ಟಾರ್ಟಿಂಗ್ ಅ ನ್ಯೂ ಬಿಸ್ನೆಸ್. ವೆಲ್, ನೆಕ್ಸ್ಟ್ ಅವಳು ಮದುವೆ ಆಗಬೇಕಂತಂದು ಯೋಚಿಸ್ತಾ ಇದ್ದಾಳೆ. ಈಗ ಯಾರೋ ಒಬ್ಬಳು ನಿಮ್ಮ ಫ್ರೆಂಡ್ ಇದ್ದಾರೆ, ಅವ್ರಿಗೀಗ ವಯಸ್ಸಾಗ್ತಾ ಬರ್ತಾ ಇದೆ, ಇಲ್ಲ ಈಗ ಮದುವೆ ಆಗಬೇಕು ಅಂತಂತಂದು ಯೋಚನೆ ಮಾಡ್ತಾ ಇದ್ದಾಳೆ. ಓಕೆ, ಸೊ ಅದನ್ನ ಯಾವ ರೀತಿಯಾಗಿ ಹೇಳ್ತೀರಿ, ಅವಳು ಅಂತಲಿಕ್ಕೆ ಸಿ ಬಂದಾಗ ಏನು ಬರುತ್ತೆ, ಸಿ ಈಸ್ ಥಿಂಕಿಂಗ್ ಆಫ್ ಮದುವೆ ಆಗೋದಕ್ಕೆ ನಾವೇನಂತೀವಿ, ಗೆಟ್ ಮ್ಯಾರೀಡ್ ಅಂತಂತಂದು ಯೂಸ್ ಮಾಡ್ತೀವಿ. ಗೆಟ್ ಮ್ಯಾರೀಡ್ ಅನ್ನುವ ವರ್ಬ್ ಬರುತ್ತೆ, ಆದರೆ ಇಲ್ಲಿ ING ಫಾರ್ಮನ್ನು ಹಚ್ಚಬೇಕು. ಆದ್ದರಿಂದ ಗೆಟಿಂಗ್ ಮ್ಯಾರೀಡ್ ಅಂತಂತಂದು ನಾವು ಯೂಸ್ ಮಾಡಬೇಕು. ನೆಕ್ಸ್ಟ್ ನೋಡಿ, ನಾನು ಬೇರೆ ಊರಿಗೆ ಹೋಗಬೇಕಂತಂದು ಯೋಚಿಸ್ತಾ ಇದ್ದೀನಿ. ಐ ಆಮ್ ಥಿಂಕಿಂಗ್ ಆಫ್ ಮೂವಿಂಗ್ ಟು ಅ ನ್ಯೂ ಸಿಟಿ. ವೆಲ್, ಇಲ್ಲಿ ಬೇರೆ ಊರಿಗೆ ಹೋಗೋದಕ್ಕೆ ನಾವೇನಂತೀವಿ, ಮೂವ್ ಅಂತಂತಂದು ಬರುತ್ತೆ. ಮೂವ್ ಇದ್ದಿದ್ದೇನಾಗುತ್ತೆ ಇಲ್ಲಿ ಮೂವಿಂಗ್. ಬೇರೆ ಊರು ಅಂತನ್ಲಿಕ್ಕೆ ಇಲ್ಲಿ ನೀವೇನು ಯೂಸ್ ಮಾಡಬೇಕು, ನ್ಯೂ ಸಿಟಿ ಅಂತಂತಂದು ಯೂಸ್ ಮಾಡಬೇಕು. ನ್ಯೂ ವಿಲೇಜ್ ಅಂತಂತಂದು
ಈಗ ಕನ್ನಡದ ಹಾಗೆ ಊರು ಅಂತಂತಂದು ನೀವು ವಿಲೇಜ್ ಅಂತಂದು ಬರಲ್ಲ, ಅಲ್ಲಿ ನ್ಯೂ ಸಿಟಿ ಅಂತ ನೀವು ಯೂಸ್ ಮಾಡಬೇಕು. ವೆಲ್, ನೆಕ್ಸ್ಟ್ ನಾನೀಗ ಇಂಗ್ಲೀಷನ್ನ ಕಲಿಯಬೇಕೆಂತಂದು ಯೋಚಿಸುತ್ತಿದ್ದೇನೆ. ಈಗ ಸಾಕಷ್ಟು ದಿನಗಳಿಂದ ನೀವು ಯೋಚಿಸ್ತಾ ಇದ್ದೀರಿ, ನಾನು ಇಂಗ್ಲೀಷ್ನ ಕಲಿಬೇಕು ಅಂತ ಅಂದ್ಕೊಳ್ತಾ ಇದ್ದೀರಿ. ವೆಲ್, ಈಗ ನಿಮಗೆ ಆಗ್ತಾನೇ ಇಲ್ಲ. ನೀವೊಂದು ಇಂಟ್ರ್ಯೂಗೆ ಹೋಗ್ತೀರಿ, ಇಂಗ್ಲೀಷ್ ಬರದೇ ಇದ್ದಿದ್ದರಿಂದ ನಿಮಗೆ ಇಂಟ್ರ್ಯೂಯಲ್ಲಿ ರಿಜೆಕ್ಟ್ ಮಾಡ್ತಾರೆ. ಆವಾಗ ನೀವು ಅಂತೀರಿ ನಾನೀಗ ಇಂಗ್ಲೀಷನ್ನು ಕಲಿಬೇಕಂತಂದು ಯೋಚಿಸ್ತಾ ಇದ್ದೀನಿ. ವೆಲ್, ಸೊ ಅದನ್ನು ಯಾವ ರೀತಿಯಾಗಿ ಹೇಳ್ಬೋದು? ಐ ಆಮ್ ಥಿಂಕಿಂಗ್ ಆಫ್ ಲರ್ನಿಂಗ್ English. I am thinking of learning English. My dear friends, I would like to advise you, that don't think of learning English, take action. ಓಕೆ, ಬರೀ ಯೋಚನೆ ಮಾಡೋದ್ರಿಂದ ಯೂಸ್ ಇಲ್ಲ, ನೀವು ಆ್ಯಕ್ಷನ್ನ ತೆಗೆದುಕೊಳ್ಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಈಗಾಗಲೇ ಹೇಳಿದ್ದೀನಿ. ಜಸ್ಟ್ ನೋಡಿ, ಈ ಜಗತ್ತಿನಲ್ಲಿ 3 ಥರದ ಜನರಿದ್ದಾರೆ. ಒಬ್ಬರನ್ನ ವಾಚರ್ಸ್ ಅಂತೀವಿ, ಇನ್ನೊಬ್ಬರನ್ನ ಥಿಂಕರ್ಸ್ ಅಂತೀವಿ, ಇನ್ನೊಬ್ಬರನ್ನ ವಿನ್ನರ್ಸ್ ಅಂತ ಕರಿತೀವಿ. ವೆಲ್, ಸೊ ವಾಚರ್ಸ್ ಬರೀ ನೋಡ್ತಾ ಇರ್ತಾರೆ, ಅವರು ಏನೂ ಯೋಚನೆ ಮಾಡಲ್ಲ. ಬಟ್ ಥಿಂಕರ್ಸ್ ಬರೀ ಯೋಚನೆ ಮಾಡ್ತಾ ಇರ್ತಾರೆ, ನಾನು ಕಲಿಬೇಕು, ನಾನು ಮಾಡಬೇಕು, ನಾನು ಸಕ್ಸಸ್ಫುಲ್ ಆಗಬೇಕು ಅಂತಂದು ಅವರು ಯಾವುದೇ ಒಂದು ಆ್ಯಕ್ಷನ್ನ ತೆಗೆದುಕೊಳ್ಳಲ್ಲ, ಆದ್ದರಿಂದ ಸಕ್ಸಸ್ಫುಲ್ ಆಗಲ್ಲ. ಬಟ್ ವಿನ್ನರ್ಸ್ ಏನು ಮಾಡ್ತಾರೆ? ಅವರು ನೋಡ್ತಾರೆ ಆ್ಯಂಡ್ ದೆನ್ ಅದೇ ರೀತಿ ಯೋಚನೆಯೂ ಮಾಡ್ತಾರೆ, ಅದಕ್ಕೆ ಆ್ಯಕ್ಷನ್ನ ತೆಗೆದುಕೊಳ್ತಾರೆ ಮತ್ತು ಅವರು ವಿನ್ನರ್ ಆಗ್ತಾರೆ. ಆದ್ದರಿಂದ ಸೊ ಬೈ ಥಿಂಕಿಂಗ್ ಆಫ್ ಲರ್ನಿಂಗ್ ಇಂಗ್ಲೀಷ್ you are not going to get success. Okay, you need to take action. ನೀವು ಆ್ಯಕ್ಷನ್ನ ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದರೆ, ಈಗಾಗಲೇ 6ನೇ ತಾರೀಕಿನಿಂದ ಒಂದು ಹೊಸ ಬ್ಯಾಚ್ ಶುರುವಾಗಿದೆ ಫ್ರೆಂಡ್ಸ್. ಕೇವಲ ಜಸ್ಟ್ 1 ಸೆಷನ್ ಆಗಿದೆ. ಓಕೆ, ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ನನ್ನಿಂದ ನೀವು ಕಲಿಬೋದು. ಆಫ್ಕೋರ್ಸ್ ನನ್ನ ಯೂಟ್ಯೂಬ್ ವೀಡಿಯೋಸ್ಗಳ ಮೂಲಕ ನೀವು ಕಲಿತಾ ಇದ್ದೀರಿ, ಬಟ್ ಇನ್ನೂ ಹೆಚ್ಚು ವೇಗವಾಗಿ ಕ್ವಿಕ್ಕಾಗಿ ನೀವು ಕಲಿಬೇಕು ಅಂತಂದರೆ ಹಿಯರ್ ಈಸ್ ಆನ್ ಆಪರ್ಚುನಿಟಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಈಗ ಕೆಳಗಡೆ ಕಾಣಿಸ್ತಾ ಇರುವಂಥ ಈ ನಂಬರ್ಗೆ ಈ ಕೂಡಲೇ ಕಾಲ್ ಮಾಡಿ. ಕೆಲವು ಸೀಟ್ಗಳಿದ್ದಾವೆ. ಸೊ ನೀವು ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ ತಿಳ್ಕೊಂಡು ಈ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಇಂಗ್ಲೀಷನ್ನು ಕಲಿಯಿರಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಗೊತ್ತಾಯ್ತಲ್ಲ. ಸೊ ಈ ಸೆಂಟೆನ್ಸ್ಗಳನ್ನ, ಈ ಸ್ಟ್ರಕ್ಚರ್ಗಳ ಮೂಲಕ ಈ ರೀತಿಯಾಗಿ ನಾವು ಮಾತನಾಡ್ಬೋದು. ವೆಲ್ ಸರಿ, ಹಾಗಾದರೆ ಈಗ ಕೆಲವು ಸೆಂಟೆನ್ಸ್ಗಳನ್ನು ನಾನು ಹೇಳ್ತೀನಿ, ಜಸ್ಟ್ ಟ್ರೈ ಮಾಡಿ ನೀವು. ಓಕೆ, ಎಸ್, ನಾನು ಅಲ್ಲಿಗೆ ಹೋಗಬೇಕೆಂದು ಯೋಚಿಸುತ್ತಿದ್ದೇನೆ. ಟ್ರೈ ಮಾಡಿದ್ರಾ? ಎಸ್, ಐ ಆಮ್ ಥಿಂಕಿಂಗ್ ಆಫ್ ಗೋಯಿಂಗ್ ದೇರ್. ವೆಲ್, ಐ ಆಮ್ ಥಿಂಕಿಂಗ್ ಆಫ್ ಗೋಯಿಂಗ್ ದೇರ್. ನಾನು ನಿಮ್ಮ ಮನೆಗೆ ಬರಬೇಕು ಅಂತಂದು ಯೋಚಿಸುತ್ತಿದ್ದೇನೆ. ಐ ಆಮ್ ಥಿಂಕಿಂಗ್ ಆಫ್ ಕಮಿಂಗ್ ಯುವರ್ ಹೋಮ್. ನಾನು ಆ ಕೆಲಸವನ್ನು ಮಾಡಬೇಕೆಂತಂದು ಯೋಚಿಸುತ್ತಿದ್ದೇನೆ. ಐ ಆಮ್ ಥಿಂಕಿಂಗ್ ಆಫ್ ಡೂಯಿಂಗ್ ದ್ಯಾಟ್ ವರ್ಕ್. ನಾನೊಂದು ಪುಸ್ತಕವನ್ನು ಬರೆಯಬೇಕೆಂದು ಯೋಚಿಸುತ್ತಿದ್ದೇನೆ. ಐ ಆಮ್ ಥಿಂಕಿಂಗ್ ಆಫ್ ರೈಟಿಂಗ್ ಅ ಬುಕ್. ಅವರು ಪಂದ್ಯವನ್ನು ಗೆಲ್ಲಬೇಕೆಂದು ಯೋಚಿಸುತ್ತಿದ್ದಾರೆ. ದೇ ಆರ್ ಥಿಂಕಿಂಗ್ ಆಫ್ ವಿನ್ನಿಂಗ್ ದ ಮ್ಯಾಚ್. ಎಸ್, ಈ ರೀತಿಯಾಗಿ ನೀವು ಇಲ್ಲೇ ನಾನು ಈ ಸೆಂಟೆನ್ಸ್ಗಳನ್ನ ಮಾಡಿದ್ದೀನಿ, ಅದೇ ರೀತಿ ನೀವು ಬೇರೆ ಬೇರೆ ಸೆಂಟೆನ್ಸ್ಗಳನ್ನ ಮಾಡಿಬಿಟ್ಟು ಈ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಸುಲಭವಾಗಿ ಈ ರೀತಿಯ ವಾಕ್ಯಗಳನ್ನ ಮಾತನಾಡ್ಬೋದು. ವೆಲ್, ಇದ್ರ ಜೊತೆಗೆ ಇವತ್ತು ನಾನು ಇನ್ನೂ ಒಂದು ನಿಮಗೆ ಆ ಸೆಂಟೆನ್ಸ್ ಸ್ಟ್ರಕ್ಚರ್ನ ಕಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಅದನ್ನು ನಾವು ನೋಡೋಣ. ವೆಲ್ ಫ್ರೆಂಡ್ಸ್, ಈಗ ಹಾಗಾದರೆ ನೋಡಿ, ಕೆಲವೊಮ್ಮೆ ಅವರಿಗೆ ಸಹಾಯ ಕೇಳುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲ, ಇಲ್ಲಿಂದ ಓಡುವುದನ್ನು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ, ನಮಗೆ ಈಗ ಓದುವುದು ಬಿಟ್ಟು ಬೇರೆ ದಾರಿ ಇಲ್ಲ, ಈ ರೀತಿಯ ವಾಕ್ಯಗಳನ್ನು ನಾವು ಮಾತನಾಡ್ತಾ ಇರ್ತೀವಿ. ಹಾಗಾದರೆ ಈ ರೀತಿಯ ವಾಕ್ಯಗಳನ್ನು ಮಾತನಾಡಬೇಕಾದಾಗ ನಾವು ಇಂಗ್ಲೀಷ್ನಲ್ಲಿ ಆ ರೀತಿಯ ಸೆಂಟೆನ್ಸ್ಗಳನ್ನ ಮಾಡಬೇಕಾದಾಗ ದೇರ್ ಈಸ್ ನೋ ವೇ ಅಂತನ್ನುವ ಒಂದು ಸೆಂಟೆನ್ಸನ್ನು ಬಳಸಬೇಕು. ಏನು? ದೇರ್ ಈಸ್ ನೋ ವೇ. ಅದಾದಮೇಲೆ ಸಬ್ಜೆಕ್ಟ್ ಬರುತ್ತೆ, ಆನಂತರ ಹ್ಯಾವ್ ಟು ಮತ್ತು ಹ್ಯಾಸ್ ಟುಗಳನ್ನು ನಾವು ಯೂಸ್ ಮಾಡಿಕೊಂಡು ಅದರ ಮುಂದೆ ವಿವನ್ನ ಹಚ್ಚಿ ನಾವು ಸೆಂಟೆನ್ಸ್ಗಳನ್ನ ಮಾಡ್ಬೋದು. ವೆಲ್, ಸೊ ಈಗ ಹ್ಯಾವ್ ಟು ಮತ್ತು ಹ್ಯಾಸ್ ಟುಗಳನ್ನು ಬಳಸಿ ಯಾವ ರೀತಿಯ ವಾಕ್ಯಗಳನ್ನು ನಾವು ಮಾಡಬಹುದು ಅಂತನ್ನೋದ್ರ ಬಗ್ಗೆ ನಾನು 21 ಡೇಸ್ ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಸೀರೀಸ್ನಲ್ಲಿ ಮಾಡೆಲ್ಸ್ನಲ್ಲಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಮತ್ತೊಂದು ಸ್ಪೆಷಲ್ ಬೇರೆಯೇ ಒಂದು ಹ್ಯಾವ್ ಟು ಮತ್ತು ಹ್ಯಾಸ್ ಟುಗಳ ಬಗ್ಗೆ ನಾವು ಮಾಡಲೇಬೇಕಾದಂಥ ಕೆಲಸ ಕಾರ್ಯಗಳನ್ನು ಯಾವ ರೀತಿಯ ಇಂಗ್ಲೀಷಲ್ಲಿ ಮಾತನಾಡ್ಬೋದು ಅಂತ ಅನ್ನೋದು ನಾನು ನಿಮಗೆ ವಿವರಿಸಿದ್ದೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂತಂದರೆ ಈಗ ಮೇಲ್ಗಡೆ ಕಾಣಿಸ್ತಾ ಇರುವಂಥ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆ ವಿಡಿಯೋ ಅವೈಲೇಬಲ್ ಆಗುತ್ತೆ, ಅದನ್ನು ನೀವು ವಾಚ್ ಮಾಡಿ ಈಜಿಯಾಗಿ ಕಲ್ತ್ಕೋಬೋದು. ವೆಲ್ ಫ್ರೆಂಡ್ಸ್, ಸರಿ, ಹಾಗಾದರೆ ಈಗ ಈ ಸೆಂಟೆನ್ಸ್ಗಳನ್ನು ನಾವೀಗ ನೋಡೋಣ. ಈಗ ಅವರಿಗೆ ಸಹಾಯ ಕೇಳುವುದನ್ನು ಬಿಟ್ಟು ಬೇರೆ ದಾರಿನೇ ಇಲ್ಲ. ಈಗ ಯಾರೋ ಒಬ್ಬರು ಇದ್ದಾರೆ, ಅವರು ತೊಂದರೆಯಲ್ಲಿ ಸಿಲ್ಕೊಂಡಿದ್ದಾರೆ. ಸೊ ಈಗ ಅವರು ಬೇರೆಯವರಿಗೆ ಸಹಾಯವನ್ನು ಕೇಳಬೇಕು, ಅದನ್ನ ಬಿಟ್ಟು ಅವ್ರ ಹತ್ರ ಬೇರೆ ದಾರಿನೇ ಇಲ್ಲ ಅಂತಂದು ಮಾತಾಡ್ತಾ ಇರಬೇಕಾದಾಗ ಸೊ ಫಸ್ಟಿಗೆ ನಾವು ಏನು ಯೂಸ್ ಮಾಡಬೇಕು? ದೇರ್ ಈಸ್ ನೋ ವೇ. ದೇರ್ ಈಸ್ ನೋ ವೇ. ದೇ ಅಂದರೆ ಅವರಿಗೆ, ಅಂದರೆ ಅವರು. ಓಕೆ, ದೇ ಹ್ಯಾವ್ ಟು ಆಸ್ಕ್ ಫಾರ್ ಹೆಲ್ಪ್. ಇಸ್ ನೋ ವೇ, ದೇ ಹ್ಯಾವ್ ಟು ಆಸ್ಕ್ ಫಾರ್ ಹೆಲ್ಪ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿಂದ ಓಡೋದು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ. ಈಗ ನೀವು ಒಂದು ಕಾಡಿನಲ್ಲಿ ಹೋಗ್ತಾ ಇದ್ರಿ,
ಪಟ್ ಅಂತಂದು ದೂರದಿಂದ ಹುಲಿ ಕಾಣಿಸ್ತಾ ಇದೆ. ಈಗ ಹುಲಿ ಟೈಗರ್ ಕಂಡ ತಕ್ಷಣ ನೀವೇನು ಮಾಡ್ತೀರಿ, ಓಡಲೇಬೇಕಲ್ವಾ? ಅಯ್ಯೋ ನಮಗೀಗ ಓಡೋದನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ, ಕಮಾನ್ ರನ್ ಅಂತ ಅಂತಿರ್ತಾನೆ. ಸೊ ಅವಾಗ ದೇರ್ ಇಸ್ ನೋ ವೇ, ವಿ ಹ್ಯಾವ್ ಟು ರನ್ ಫ್ರಮ್ ಹಿಯರ್, ಇಲ್ಲಿಂದ ಈಗ ನಾವು ಓಡಿ ಹೋಗಲೇಬೇಕು. ನೆಕ್ಸ್ಟ್ ನಮಗೆ ಈಗ ಚೆನ್ನಾಗಿ ಓದೋದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಈಗ ನೋಡಿ, ಸುಮಾರು ಜನ ಸ್ಟೂಡೆಂಟ್ಗಳು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ರು, ಈ ವರ್ಷವೂ ಎಕ್ಸಾಮ್ ಇಲ್ಲದೇ ಪಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಕರೋನಾ ಕೇಸ್ ಕಡಿಮೆ ಆಗಿದೆ, ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಆಗಿದೆ. ವೆಲ್, ಈಗ ಆನ್ಲೈನ್ ಕ್ಲಾಸ್ ಇದ್ದಾಗ ಕೆಲವೊಬ್ಬರು ಓದ್ತಾ ಇರಲಿಲ್ಲ, ಟೀಚರ್ಸ್ ಅವರನ್ನು ನೇರವಾಗಿ ನೋಡ್ತಾ ಇರಲಿಲ್ಲ. ಬಟ್ ಈಗ ಸ್ಕೂಲ್ ಕಾಲೇಜಲ್ಲಿ ದಿನವೂ ಸಿಗ್ತಾರೆ. ಸೊ ನಾವು ಈಗ ಓದದೇ ಇದ್ದರೆ ಟೀಚರ್ಸ್ ನಮಗೆ ಹೊಡಿತಾರೆ, ಈಗ ಓದದೇ ಇದ್ದರೆ ಬೇರೆ ದಾರಿನೇ ಇಲ್ಲ ಅಲ್ವಾ? ದೇರ್ ಈಸ್ ನೋ ವೇ, ವಿ ಹ್ಯಾವ್ ಟು ರೀಡ್ ವೆಲ್ ನಾವು. ಓಕೆ, ಅಂದರೆ ಓದೋದು ಬಿಟ್ಟು ಅಂದರೆ, ಸೊ ಇಲ್ಲಿ ರೀಡ್ ಓದೋದಕ್ಕೆ ಏನಂತೀವಿ ನಾವು, ಸ್ಟಡಿನೂ ಅಂತಂದು ಅನ್ಬೋದು, ರೀಡ್ ಅಂತಂದು ನೀವು ಹೇಳ್ಬೋದು. ನೆಕ್ಸ್ಟ್ ಇದನ್ನು ಸರಿ ಮಾಡೋದು ಬಿಟ್ಟು ಅವನಿಗೆ ಬೇರೆ ದಾರಿನೇ ಇಲ್ಲ. ದೇರ್ ಈಸ್ ನೋ ವೇ. ಓಕೆ, ಅವನಿಗೆ ಹ್ಯಾಸ್ ಬಂದಾಗ ಏನು ಮಾಡಬೇಕು ನಾವು, ಸೀಟ್ ಬಂದಾಗ ಹ್ಯಾಸನ್ನು ಯೂಸ್ ಮಾಡಬೇಕು. ಹಿ ಹ್ಯಾಸ್ ಟು ಫಿಕ್ಸ್ ಇಟ್. ಇಲ್ಲಿ ಫಿಕ್ಸ್ ಅಂತ ಅನ್ನೋದು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಫ್ರೆಂಡ್ಸ್, ಆ್ಯಕ್ಚುಲಿ ಏನಾದರೂ ಒಂದು ಪ್ರಾಬ್ಲಮ್ನಲ್ಲಿ ಸಿಲುಕಾಕೊಂಡಾಗ ಅದನ್ನು ಸರಿ ಮಾಡೋದಕ್ಕೆ ನಾವೇನಂತೀವಿ, ಫಿಕ್ಸ್ ಅಂತಂದು ನಾವು ಹೇಳ್ತೀವಿ. ಸೊ ಅವನಿಗೆ ಇದನ್ನು ಸರಿ ಮಾಡೋದು ಬಿಟ್ಟು ಬೇರೆ ದಾರಿ ಇಲ್ಲ. ದೇರ್ ಇಸ್ ನೋ ವೇ, ಹಿ ಹ್ಯಾಸ್ ಟು ಫಿಕ್ಸ್ ಇಟ್. ನೆಕ್ಸ್ಟ್, ಈ ಕೆಲಸವನ್ನು ಬಿಡುವುದು ಬಿಟ್ಟು ನಿನಗೆ ಈಗ ಬೇರೆ ದಾರಿ ಇಲ್ಲ. ಅಂದರೆ ಈಗ ನಿಮ್ಮ ಫ್ರೆಂಡು ಒಂದು ಕಂಪ್ನೀಲಿ ಜಾಬ್ ಮಾಡ್ತಾ ಇದ್ದಾನೆ, ಆ ಕಂಪ್ನೀಲಿ ಕೊಡ್ತಾ ಇರುವಂಥ ಸ್ಯಾಲ್ರಿ ಅವನಿಗೆ ಸಾಕಾಗ್ತಾ ಇಲ್ಲ, ಆದ್ದರಿಂದ ಅವನು ಬೇರೆ ಕಂಪ್ನಿಗೆ ಹೋಗ್ಬೇಕಂತಂದು ಯೋಚನೆ ಮಾಡ್ತಾ ಇದ್ದಾನೆ. ನೀವೇನಂತೀರಿ ಅವಾಗ, ಈ ಕೆಲಸವನ್ನು ಬಿಡೋದು ಬಿಟ್ಟು ನಿನಗೆ ಬೇರೆ ದಾರಿ ಇಲ್ಲ. ದೇರ್ ಈಸ್ ನೋ ವೇ, ಯು ಹ್ಯಾವ್ ಟು ಲೀವ್ ದಿಸ್ ಜಾಬ್. ಸೊ ಈ ರೀತಿ ಈ ಸೆಂಟೆನ್ಸ್ ಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡು ಈ ವಾಕ್ಯಗಳನ್ನು ನಾವು ಮಾತನಾಡ್ಬೋದು. ವೆಲ್, ಹಾಗಾದರೆ ಈಗ ಕೆಲವು ಸೆಂಟೆನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋಣ. ಓಕೆ, ನಿಮಗೆ ಈಗ ಉತ್ತರ ಕೊಡುವುದು ಬಿಟ್ಟು ಬೇರೆ ದಾರಿ ಇಲ್ಲ. ದೇರ್ ಈಸ್ ನೋ ವೇ, ಯು ಹ್ಯಾವ್ ಟು ಗಿವ್ ಆನ್ಸರ್. ನಿಮಗೆ ನನ್ನ ಮಾತನ್ನು ಕೇಳುವುದು ಬಿಟ್ಟು ಬೇರೆ ದಾರಿ ಇಲ್ಲ. ದೇರ್ ಈಸ್ ನೋ ವೇ, ಯು ಹ್ಯಾವ್ ಟು ಲಿಸನ್ ಟು ಮೈ ವರ್ಡ್ಸ್. ನಿಮಗೆ ಈ ಒಂದು ಒಪ್ಪಂದವನ್ನು ಒಪ್ಪುವುದು ಬಿಟ್ಟು ಬೇರೆ ದಾರಿ ಇಲ್ಲ. ದೇರ್ ಈಸ್ ನೋ ವೇ, ಯು ಹ್ಯಾವ್ ಟು ಅಗ್ರಿ ಫಾರ್ ದಿಸ್ ಡೀಲ್. ನೀವು ಅಲ್ಲಿಗೆ ಹೋಗುವುದು ಬಿಟ್ಟು ಬೇರೆ ದಾರಿ ಇಲ್ಲ. ದೇರ್ ಈಸ್ ನೋ ವೇ, ಯು ಹ್ಯಾವ್ ಟು ಗೋ ದೇರ್ ನಾವ್. ಓಕೆ ಫ್ರೆಂಡ್ಸ್, ಸೊ ಈ ರೀತಿ ನೀವು ಅನೇಕ ಸೆಂಟೆನ್ಸ್ಗಳನ್ನ ಈ ಸ್ಟ್ರಕ್ಚರ್ನ ಮೂಲಕ ನೀವು ಮಾಡಿಬಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಯೂಸ್ ಮಾಡ್ಕೊಳ್ಳಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ಲೆಸನನ್ನು ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ. ಸೊ ಇದನ್ನು ಎಂಜಾಯ್ ಮಾಡೋದ್ರ ಜೊತೆಗೆ ಇದನ್ನ ನೀಟಾಗಿ ನೋಟ್ಸ್ ಮಾಡಿಕೊಂಡು ಇದನ್ನ ನಿಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತಂದು ಹೇಳ್ತಾ, ಹಾಗಾದರೆ ಇವತ್ತಿನ ಈ ಒಂದು ಪಾಠ ನಿಮಗೆ ಹೇಗೆ ಅನ್ನಿಸ್ತು, ಈ ಲೆಸನ್ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅದ್ರ ಜೊತೆಗೇ ವೆರಿ ಇಂಪಾರ್ಟೆಂಟ್, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಯಾರಿಗೆ ಇಂಗ್ಲೀಷ್ ಬರಲ್ವೋ ಈ ವಿಡಿಯೋನ ಅವರಿಗೆಲ್ಲರಿಗೂ ಶೇರ್ ಮಾಡಿ ಅಂತಂದು ಹೇಳ್ತಾ, ನಾವೆಲ್ಲರೂ ಪ್ರೀತಿಪೂರ್ವಕವಾಗಿ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇರೋದಕ್ಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಾರ ಮತ್ತೊಂದು ವಿಡಿಯೋದ ಮೂಲಕ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.